ನಮಸ್ತೆ ಎವ್ರಿವಾನ್, ವೆಲ್ಕಮ್ ಟು ಬೀಯಿಂಗ್ ಶಿವಾನಿ. ಸೊ ಇಲ್ಲಿ ನಾನು ಸಿಂಪಲ್ ಆಗಿರೋ ಚಿಕನ್ ಡಿಶ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಫಸ್ಟ್ ಇದಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳಕ್ಕೆ ವಿ ಜಸ್ಟ್ ಯೂಸಿಂಗ್ ದ ಇಂಗ್ರೀಡಿಯೆಂಟ್ಸ್. ಇದು ಆಲ್ರೆಡಿ ವಾಶ್ ಚಿಕನ್ನ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಯಲ್ಲಿ ಸ್ವಲ್ಪ ಟರ್ಮರಿಕ್, ಕರ್ಡ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸಾಲ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದಕ್ಕೇನು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟರೆ ಬೈ ದ ಟೈಮ್ ವಿ ಮೇಕ್ ದ ಪೌಡರ್ ಮಸಾಲ ಇದಕ್ಕೆ ಅಷ್ಟೊತ್ತು ಮ್ಯಾರಿನೇಟ್ ಆದರೆ ಇದು ಸಾಕು. ಸೊ ಹಿಯರ್ ವಿ ಆರ್ ಜಸ್ಟ್ ಮೂವಿಂಗ್ ಆನ್ ಟು ಮೇಕಿಂಗ್ ದ ಪೌಡರ್ ಇದಕ್ಕೆ. ಸೊ ಇದಕ್ಕೆ ಚೂರು ಮೆಂತ್ಯ ಸೀಡ್ಸು, ಕೊರಿಯಾಂಡರ್ ಸೀಡ್ಸು, ಅದ್ರ ಜೊತೆಗೆ ಜೀರಿಗೆ, ಲವಂಗ ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಸ್ವಲ್ಪ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಹಾರಕ್ಕೆ ಬಿಟ್ಬಿಟ್ಟು ಅದನ್ನ ಜಸ್ಟ್ ಮಿಕ್ಸರ್ ಮಾಡ್ಕೋಬೇಕು. ಸೊ ಅದು ಫುಲ್ ಫೈನ್ ಪೌಡರ್ ಆದರೆ ಚೆನ್ನಾಗಿರುತ್ತೆ. ಸೊ ಆ ಪೌಡರ್ ಆದಮೇಲೆ ಸ್ವಲ್ಪ ಅದಕ್ಕೆ ಟ್ಯಾಮ್ರಿಂಡು, ಗಾರ್ಲಿಕ್ಕು ಆ್ಯಂಡ್ ಹಾಟ್ ವಾಟರಲ್ಲಿ ನೆನೆಸಿರೋ ಚಿಲ್ಲೀಸ್ನೆಲ್ಲ ಹಾಕಿ ಫುಲ್ ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಇಟ್ಕೋಬೇಕು. ಸೊ ಈ ಚಿಕನ್ಗೆ ಬೇಸಿಕ್ಲಿ ಇದೊಂದು ಮಸಾಲ ಮಾಡಿಕೊಂಡ್ರೆ ಸಾಕು. ಬೇರೆ ಯಾವ ಥರ ಆದರೂ ಮಸಾಲಗಳು, ಪೌಡರ್ಗಳೇನು ಎಕ್ಸ್ಟ್ರಾ ಬೇಕಾಗಲ್ಲ. ಇದಷ್ಟೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು. ಈ ಪೌಡರ್ ಇದ್ದರೆ ವಿ ಆರ್ ಆಲ್ಮೋಸ್ಟ್ ಗುಡ್ ಟು ಗೋ. ಸೊ ನೆಕ್ಸ್ಟ್ ಇಲ್ಲಿ ವಿ ಹ್ಯಾವ್ ಟು ಜಸ್ಟ್ ಟೇಕ್ ಅ ಪ್ಯಾನ್ ಆ್ಯಂಡ್ ಆ್ಯಡ್ 2 ಟೇಬಲ್ ಸ್ಪೂನ್ಸ್ ಆಫ್ ಘೀ. ಇದು ಆಯಿಲ್ ಆ್ಯಡ್ ಮಾಡ್ತಿಲ್ಲ ಬಿಕಾಸ್ ಇದು ನಾರ್ಮಲ್ ಗೀ ರೋಸ್ಟ್ ಥರನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಚಾಪ್ಡ್ ಆನಿಯನ್ಸ್ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂಟಿಲ್ ಇಟ್ ಇಸ್ ಟ್ರಾನ್ಸ್ಲೂಸೆಂಟ್. ಸೊ ತೀರಾ ಗೋಲ್ಡನ್ ಬ್ರೌನು ಬೇಡ, ಹಾಗಂತ ಅಷ್ಟು ರಾ ಇದ್ರೂ ಚೆನ್ನಾಗಿರೋದಿಲ್ಲ. ಸೊ ಟ್ರಾನ್ಸ್ಲೂಸೆಂಟ್ ಇರೋವರೆಗೂ ಫುಲ್ ಆನಿಯನ್ಸ್ನ ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದ ಚಿಕನ್ ಮಿಕ್ಸ್ನ ಇದ್ರೊಳಗೆ ಹಾಕಿಬಿಟ್ಟು ಚೂರು ಸಾಲ್ಟ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಇರಬೇಕು. ಬಿಕಾಸ್ ಚಿಕನಲ್ಲೇ ನೀರಿರೋದ್ರಿಂದ ಎಕ್ಸ್ಟ್ರಾ ವಾಟರ್ ಎಲ್ಲ ಏನು ಆ್ಯಡ್ ಮಾಡೋದು ಬೇಕಿರಲ್ಲ. ಅದು ಹೆಂಗಿದ್ರು ಆಫ್ಟರ್ ಸಮ್ ಟೈಮ್ ವಾಟರ್ ಹೆಂಗೋ ಬಿಟ್ಕೊಳತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋದು ಬೇಕಿಲ್ಲ. ಸೊ ಇಲ್ಲಿ ನೋಡ್ದಂಗೆ ಆಲ್ಮೋಸ್ಟ್ ಚಿಕನ್ ಎಲ್ಲ ವಾಟರ್ ಬಿಟ್ಟು ಎವಾಪರೇಟ್ ಆಗ್ತಿದೆ. ಅಟ್ ದಿಸ್ ಸ್ಟೇಜ್ ವಿ ಆರ್ ಸಪೋಸ್ ಟು ಆ್ಯಡ್ ದ ಮಸಾಲ, ನಾವಾಗಲೇ ಪೇಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಟಿರೋದು. ಸೊ ಈ ಮಸಾಲಾನೇ ಇದಕ್ಕೆ ಬೇಸಿಕ್ಲಿ ಮೇನ್ ಫ್ಲೇವರ್ ಕೊಡೋದು. ಸೊ ಈ ಮಸಾಲಾನ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಿ ಆರ್ ಜಸ್ಟ್ ಸಪೋಸ್ ಟು ಲೀವ್. ಅಟ್ ದಿಸ್ ಸ್ಟೇಜ್ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಯು ಕ್ಯಾನ್ ಆ್ಯಡ್ ಡಿಪೆಂಡಿಂಗ್ ಆನ್ ಯೋರ್ ಟೇಸ್ಟ್. ಸೊ ಇದನ್ನ ಫುಲ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಕುಕ್ ಆಗಕ್ಕೆ ಬಿಟ್ಟರೆ ವಿ ಆರ್ ಡನ್. ಆ್ಯಂಡ್ ಇದು ಇಷ್ಟೇ ಡ್ರೈ ಆಗಬೇಕಾದ್ರೆ ಇಷ್ಟೇ ತಿನ್ಬೋದು. ಆ್ಯಂಡ್ ಬಿಕಾಸ್ ನಮ್ಮ ಮನೆಯಲ್ಲಿ ಸ್ವಲ್ಪ ಗ್ರೇವಿ ಬೇಕಿತ್ತು ಅಟ್ ದ್ಯಾಟ್ ಡೇ, ಸೊ ನಾನು ಚೂರು ವಾಟರ್ ಹಾಕ್ಕೊಂಡು ಇದು ಗ್ರೇವಿ ಮಾಡ್ಕೊಂಡಿದ್ದೀನಿ. ಇಫ್ ನಾಟ್ ಹೀಗೆ ಡ್ರೈ ಆಗಿ ತಿಂದ್ರೂ ಇಟ್ ವಿಲ್ ಬಿ ರಿಯಲಿ ಟೇಸ್ಟಿ. ಸೊ ಯಾ, ದಿಸ್ ಇಸ್ ಜಸ್ಟ್ ಅ ವೆರಿ ಸಿಂಪಲ್ ರೆಸಿಪಿ ದಟ್ ಯು ಆಲ್ ಶುಡ್ ಟ್ರೈ. ಸೊ ನಾನು ಬೇಸಿಕ್ಲಿ ಆ ಚಿಕನ್ದು ಕರಿ ಮಾಡಿದೆ ಅಲ್ವಾ, ಆ್ಯಂಡ್ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಮನೆ ಫುಲ್ ಅದೇ ಸ್ಮೆಲ್ ಆಗ್ತಿದೆ. ಬಟ್ ಲೆಟ್ಸ್ ಸಿ ಇಫ್ ಮೈ ಮಾಮ್ ಗೆಸಸ್ ಇಟ್ ರೈಟ್. ಅವ್ರಿಗೆ ಬರ್ತಿದೆಯೋ ಇಲ್ವೋ ಕೇಳೋಣ, ಓಕೆನಾ? ಶೀಸ್ ಆಲ್ಮೋಸ್ಟ್ ಹಿಯರ್. ಹಾಂ ಬಾ ಮಮ್ಮಿ. ಏನು ಸ್ಮೆಲ್ ಸೂಪರಾಗಿ ಬರ್ತಾ ಇದೆ ಆಚೆ. ಓ ಥ್ಯಾಂಕ್ಸ್. ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ ಗೊತ್ತಾ, ನೀನು ಹತ್ಕೊಂಡು ಬರುವಾಗ ಸ್ಟೆಪ್ಸ್ದು ಸೌಂಡ್ ಕೇಳಿಸ್ತಾ. ಅವಿಸ್ದಾಗ ಗೆಸ್ ಮಾಡೋಣ ಹೇಳ್ತಾರೋ ಇಲ್ವೋ ಅಂತ ನೋಡ್ತಿದ್ದೆ. ಇಲ್ಲ ಅಲ್ಲೇ ಮೆಟ್ಲು ಹತ್ತಿದ ತಕ್ಷಣ ಸ್ಮೆಲ್ ಬರ್ತಾ ಇದೆ. ನೋಡಿ ಗೈಸ್, ಮಾಸ್ಟರ್ ಶೆಫ್ ನಾನು. ಆಂಟಿ, ಅಂಕಲ್ ಆ್ಯಂಡ್ ಹನೀಶ್ ಮನೆಗೆ ಬಂದಿದ್ರು ಬಿಕಾಸ್ ಆಲ್ ಆಫ್ ದೆಮ್ ಹ್ಯಾಡ್ ಹಾಲಿಡೇಸ್. ಸೊ ವಿ ಆರ್ ಜಸ್ಟ್ ಸ್ಪೆಂಡಿಂಗ್ ಸಮ್ ಕ್ವಾಲಿಟಿ ಟೈಮ್ ಹಿಯರ್. ಸೊ ಆಲ್ಮೋಸ್ಟ್ ಎಲ್ಲ ಬಂದು ತಿಂದು ದೆನ್ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ದಿಸ್ ಗೇಮ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಗೈಸ್ ರಿಮೆಂಬರ್ ದಿಸ್ ಗೇಮ್. ಇಫ್ ಎನಿಬಡಿ ಡೂ, please let us know. And if anybody is actually still playing this, tell me how many people love to play this game. I am especially a huge fan of this game. ನನಗೆ ಆ್ಯಕ್ಚುಲಿ ಎಲ್ಲರೂ ಇರುವಾಗ ತುಂಬ ಇಷ್ಟ ಆಗುತ್ತೆ ಇದು ಆಡೋಕ್ಕೆ. ದಿಸ್ ಇಸ್ ದ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗೋ ಟೈಮಲ್ಲಿ ದಿಸ್ ಇಸ್ ದ ಸಿಚುವೇಶನ್ ಆಫ್ ಅವರ್ ರೋಡ್. ಆ್ಯಕ್ಚುಲಿ ಜಸ್ಟ್ ಮನೆ ಮುಂದೆ ಆ್ಯಂಡ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಟ್ರೀ ಆ್ಯಂಡ್ ಫುಲ್ ಫ್ಲವರ್ಸ್ ಎಲ್ಲ ಬಿಟ್ಟು ಅದೆಲ್ಲ ಹಿಂಗೆ ಉದುರಿರುತ್ತೆ, ವಿಚ್ ಮೇಕ್ಸ್ ಇಟ್ ಲುಕ್ಸ್ ಈವನ್ ಮೋರ್ ಬ್ಯೂಟಿಫುಲ್. ಅರ್ಲಿ ಮಾರ್ನಿಂಗೇ ಮಮ್ಮಿ ವಾಕಿಂಗ್ ಹೋಗಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ ಲೇಔಟಲ್ಲಿರೋ ಎಲ್ಲ ಟ್ರೀಸು ಎಷ್ಟು ಬ್ಯೂಟಿಫುಲ್ ಇರುತ್ತೆ ಗೊತ್ತಾ ಅಂತ. ಆ್ಯಂಡ್ ಶಿ ವಾಸ್ ಆಸ್ಕಿಂಗ್ ಮೀ ಇದನ್ನ ಒಂದು ಸತಿ ರೆಕಾರ್ಡ್ ಮಾಡಿ ತೋರಿಸು, ತುಂಬ ಚೆನ್ನಾಗಿದೆ ಅಂತ. ಸೊ ಯು ಹ್ಯಾವ್ ಜಸ್ಟ್ ರೆಕಾರ್ಡೆಡ್ ದಿಸ್ ಫಾರ್ ಯು ಗೈಸ್. ಜಿಮ್ಮಿಂದ ಬರಬೇಕಾದ್ರೆ ಇಲ್ಲೊಂದು ತಾತಪ್ಪ ಟ್ಯಾಂಡೋ ಕೋಕೋನಟ್ನ ಇಟ್ಟಿದ್ರೆ ಐ ಜಸ್ಟ್ ಟುಕ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ ಟು ಡ್ರಿಂಕ್. ಐ ಲವ್ ಟ್ಯಾಂಡೋ ಕೋಕೋನಟ್.
Of course, it is summer and it is very, very important to keep ourselves hydrated. So, yeah, I'm just drinking this here and I'm heading back home. Hi guys, good morning. As usual, I went to the gym. I finished working out and I'm just back from the gym, all sweaty, need to really freshen up. I just thought we'll quickly start this vlog. So, yeah, idna start ಮಾಡ್ತಾ ಇದ್ದೀನಿ. Now let's go freshen up and continue with the day. ಸೊ ಯಸ್ ಐ ಫಿನಿಶ್ಡ್ ಫ್ರೆಶನಿಂಗ್ ಅಪ್ ಆ್ಯಂಡ್ ಯೂಶ್ವಲಿ ನಾನು ಪೂಜೆ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ತಿಂತೀನಿ ಬಿಕಾಸ್ ಬ್ರೇಕ್ಫಾಸ್ಟಲ್ಲಿ ಐ ಈಟ್ ಎಗ್ಸ್ ಆ್ಯಂಡ್ ಜಿಮ್ಮಿಗೆ ನಾನು ಎಂಟಿ ಸ್ಟಮಕ್ ಹೋಗ್ತೀನಿ. ಬಟ್ ನಾವು ಇವಾಗ ನಾನು ಏನಾದರೂ ಪೂಜೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಥ್ರೂ ಔಟ್ ದ ಡೇ ನನಗೆ ಮಾಡೋಕ್ಕಾಗಲ್ಲ ಬಿಕಾಸ್ ಬ್ರೇಕ್ಫಾಸ್ಟಲ್ಲಿ ಎಗ್ ತಿಂತೀನಿ. ಸೊ ಐ ವಿಲ್ ಜಸ್ಟ್ ಈಟ್ ಡೂ ಪೂಜಾ ಆ್ಯಂಡ್ ದೆನ್ ಈಟ್ ಬ್ರೇಕ್ಫಾಸ್ಟ್. ಬಟ್ ಇವತ್ತು ಅಫ್ಕೋರ್ಸ್ ಇಟ್ ಸ್ಯಾಟರ್ಡೇ ಐ ವಿಲ್ ನಾಟ್ ಈಟ್ ಎಗ್ಸ್. ಸೊ ಐ ಆಮ್ ಆಲ್ಸೋ ಥಿಂಕಿಂಗ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಟುಡೇ. ಸೊ ಟುಡೇ ಪ್ರಾಬಬ್ಲಿ ಐ ವುಡೆಂಟ್ ಈಟ್ eggs in the breakfast. So yeah, that's all, and this is something that I'll have throughout the day. It's just the sunscreen from Foxtail. So idu bittu I wouldn't keep anything on my skin throughout the day. And yeah, it's very light, very glowy, and that's all. But I'm really not happy with the way the product just comes out of the packaging. It is super messy, but the sunscreen is working great, so I'll use this. And yeah, let's just go eat the breakfast for the day and start our day. So after the breakfast, here I'm making the amla shot. ಇದು ನಾನು ಒಂದ್ಸತಿ ಮಾಡ್ಕೊಂಡು ಇಟ್ಕೊತೀನಿ ಬಿಕಾಸ್ ಇಟ್ ಈಸ್ ಅ ಲಿಟಲ್ ಬಿಟ್ ಹೆಕ್ಟಿಕ್ ಪ್ರಾಸೆಸ್ ಟು ಕೀಪ್ ಮೇಕಿಂಗ್ ಇಟ್ ಆಲ್ ದ ಟೈಮ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಹೌ ಡು ಯು ಮೇಕ್ ಇಟ್ ಇಸ್ ವೆರಿ ಸಿಂಪಲ್. ಅದಕ್ಕೆ ನಾನೊಂದು ಸಪ್ರೇಟ್ ಶಾರ್ಟ್ ಮಾಡಿದ್ದೀನಿ. ಐ ಕ್ಯಾನ್ ಲಿಂಕ್ ಇಟ್ ಫಾರ್ ಯು ಗೈಸ್. ಆ್ಯಂಡ್ ದಿಸ್ ಮಿಕ್ಸಿ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಕೊಡ್ತೀನಿ ಅಂತ ಹೇಳಿದೆ. ಇಟ್ ಈಸ್ ರಿಯಲಿ ನೈಸ್. ಅಂದರೆ ಇಟ್ ಈಸ್ ವೆರಿ ಈಸಿ ಬಿಕಾಸ್ ಎಸ್ಪೆಷಲಿ ದಿಸ್ ಜ್ಯೂಸ್ ಎಲ್ಲ ಒಂದು ಕಡೆ ಬರುತ್ತೆ ಆ್ಯಂಡ್ ರೆಸಿಡ್ಯೂ ಒಂದು ಕಡೆ ಹೋಗುತ್ತೆ. ಯೂಶ್ವಲಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಫಿಲ್ಟರ್ ಮಾಡೋದು ಇಸ್ ಅ ಹೆಕ್ಟಿಕ್ ಪ್ರೊಸೆಸ್. ಸೊ ಡೆಫಿನೆಟ್ಲಿ ದಿಸ್ ಇಸ್ ಗೋನ್ ರೆಡ್ಯೂಸ್ ದ್ಯಾಟ್. ಸೊ ಐ ವುಡ್ ಸೇ ದಿಸ್ ಮಿಕ್ಸಿ ಇಸ್ ರಿಯಲಿ ವರ್ಕಿಂಗ್ ವೆಲ್. ಇದೆ ಅಲ್ಲ, ಇದ್ರ ಜೊತೆ ಬಂದಿರೋ ಮಿಕ್ಕಿದು ಸಖತ್ತಾಗೇ ಇದೆ. ಯು ವಾಂಟ್ ವಾಟರ್ ಮೆಲನ್? ಸೊ ಈವ್ನಿಂಗ್ ಟೈಮ್ ಸುಮ್ಮನೆ ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊರಗೆ ಬಂದ್ವಿ. ವಿ ಏಟ್ ಅ ಲಿಟಲ್ ಬಜ್ಜೀಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಅ ಪಾನಿಪುರಿ ವಿ ಜಸ್ಟ್ ಶೇರ್ಡ್ ಬಿಕಾಸ್ ಅಫ್ಕೋರ್ಸ್ ಐ ಕ್ಯಾನ್ ಈಟ್ ಅ ಲಾಟ್ ಆಫ್ ದ್ಯಾಟ್. ಸೊ ಇಲ್ಲಿ ಸೌಜು ಅಷ್ಟರೊಳಗೆ ಹಾಸ್ಟೆಲಿಂದ ಬಂದಿದ್ಲು. ಸೊ ನಾನು ಸೌಜು ಇಬ್ಬರು ಷಣ್ಮಹಾತ್ಮ ಗುಡಿಗೆ ಹೋಗ್ಬಿಟ್ಟು ಬರೋಣ, ಅದು ಹೆಂಗಿದ್ರು ನಮ್ಮ ಮನೆ ಹತ್ರನೇ ಇರುತ್ತೆ ಆ್ಯಂಡ್ ಇಟ್ ವಾಸ್ ಅ ಸ್ಯಾಟರ್ಡೇ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ, ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಇಬ್ಬರಿಗೂ ಅಂತ ವಿ ಬೋತ್ ವೆಂಟ್ ದೇರ್. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ವಿ ದೆನ್ ಕೇಮ್ ಬ್ಯಾಕ್ ಹೋಮ್. So this is on a Sunday. All of my cousins came home. Of course, cousins being home is always an entertainment. So we played a lot of games which I haven't actually recorded. But illi we are just eating. And then of course it's time for IPL, RCB idre ನಾವು ಅಲ್ಲೇ full TV stuck ಆಗ್ಬಿಟ್ಟು ಕೂತಿರ್ತೀವಿ. And we thoroughly enjoyed the match. It was such a beautiful match. And of course we all won and we are super happy. If you like this vlog, you know what to do. Like, share and subscribe to my channel. Lots of love. Bye guys.